ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಫಾಸ್ಟಾಗಿ ಒಂದು ರಸಮ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ಸ್ಪೆಷಲಾಗಿ ಕೂಡ ಇರುತ್ತೆ. ಹಾಗೆ ನಾವು ಟೊಮೆಟೊ ಬೇಯಿಸಬೇಕು, ಆಮೇಲೆ ಬೇಳೆ ಬೇಯಿಸಬೇಕು ಅನ್ನೋದೇನು ಟೆನ್ಷನ್ ಇಲ್ಲ. ಸೊ ಫಾಸ್ಟಾಗಿ ಇನ್ಸ್ಟೆಂಟಾಗಿ ನಾವು ಟೇಸ್ಟಿಯಾಗಿ ರಸಮ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮಾಡೋದು ಹೇಗೆ ಅಂತ ನೋಡೋಣ ಈಗ. ಹಾಗೆ ಮೊದಲನೇ ಸರಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ ಈಗ, ಬನ್ನಿ ನೋಡೋಣ. ಸೊ ಇವತ್ತಿಗೆ ರಸಮ್ಗೆ ಬೇಕಾಗಿರೋದು ಮೊದಲನೇದೇ ತೆಂಗಿನಕಾಯಿ. ತೆಂಗಿನಕಾಯಿಗೆ ಇದುವರೆಗೂ ರಸಮ್ಗೆ ಯಾರೂ ಹಾಕಲ್ವಲ್ಲ, ಸೊ ನಾನು ಹಾಕ್ತಾಯಿದ್ದೀನಿ. ಸೊ ರಸಮ್ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೋಕೋನಟ್ ರಸಮ್ ಇದು, ತೆಂಗಿನಕಾಯಿ ರಸಮ್ ಅಂತ. ಹಾಗೆ ನಾವು ಇದನ್ನು ನೋಡಿ, ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ನಮಗೆ. ತೆಂಗಿನಕಾಯಿ ರಸಮ್ಗೆ ತೆಂಗಿನಕಾಯಿ ಜಾಸ್ತಿ ಬೇಕು. ನಾನು ಫುಲ್ಲು ಒಂದು ದೊಡ್ಡ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ತೆಂಗಿನಕಾಯಿ. ಇವಾಗ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನು ಇದರಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮೇನು ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಕೋಕೋನೆಟ್ಟು, ಹಾಗೆ ಜೀರಿಗೆ, ಹಾಗೆ ನಮಗೆ ಶುಂಠಿ ಐಲೆಟ್ ನೋಡಿ, ಇದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾನು 1 ಗಡ್ಡೆ ದೊಡ್ಡದಷ್ಟು ಇಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಇದಿಷ್ಟು ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನೋಡಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆ ನೋಡಿ, ನಾನು ಒಂದು ನಿಂಬೆಹಣ್ಣಷ್ಟು ಗಾತ್ರದಷ್ಟು ಇದು ನೋಡಿ ನೀವು ತಗೊಳ್ಳಿ. ಸೊ ಇವಾಗ ಇದಿಷ್ಟು ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೋಬೇಕು. ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿಯಾಗಲಿ. ಈಗ ಆಯಿಲ್ ಸೇರಿಸ್ಕೊಳ್ಳೋಣ. ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ. ಟೊಮೆಟೊ ಹಾಗೆ ಬೇಳೆ ರುಬ್ಬಬೇಕು ಅಂತ ಏನಿಲ್ಲ, ರಸಮ್ಗೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮದುವೆ ಮನೆಗಳಲ್ಲೂ ದಿಢೀರಾಗಿ ಕೂಡ ಇದು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1-2 ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು. ಇವಾಗ ಫ್ರೈ ಆಗಿದೆ. ಈಗ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ. ಮನೇಲಿ ನಮಗೆ ಟೊಮೆಟೊ ಇಲ್ಲ, ಬೇಳೆ ಇಲ್ಲ ಅಂದಾಗ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು ತೆಂಗಿನಕಾಯಿ ಇದ್ದರೆ, ಇನ್ನು ಮಸಾಲೆ ಅಂತೂ ಮಾಮೂಲಿ ಇದ್ದೇ ಇರುತ್ತೆ, ಜೀರಿಗೆ ಮೆಣಸು. ಸೊ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೀರು ಸೇರಿಸ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ನೋಡಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು, ಗಟ್ಟಿ ಇದೆ. ಈಗ ಸ್ವಲ್ಪ ನಾವು ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸಾಲ್ಟ್ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಯಾಕೆಂದರೆ ರಸಮ್ಮು ತುಂಬ ಗಟ್ಟಿ ಇರಬಾರ್ದು, ಹಾಗೆ ತುಂಬ ನೀರಾಗಿ ಇರಬಾರ್ದು. ರೈಸ್ಗೆ ನಮಗೆ ಈ ರೀತಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಕೋಕೋನಟ್ ರಸಮ್, ತೆಂಗಿನಕಾಯಿ ರಸಮ್ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಚೆನ್ನಾಗಿ ಒಂದ್ಸರಿ ಕುದೀಲಿ ಸ್ವಲ್ಪ. ನೋಡಿ, ಇಷ್ಟು ತೆಳುವಾಗಿರ್ಬೇಕು ನಮಗೆ ರಸಮ್ಮು. ತುಂಬ ಸಾಂಬಾರು ಥರ ಗಟ್ಟಿ ಇರಬಾರ್ದು, ಹಾಗೆ ನೀರು ಥರನೂ ಇರಬಾರ್ದು. ರೈಸ್ಗೆ ಈ ರೀತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ, ರಸಮ್ ರೆಡಿ ಆಯಿತು. ಈಗ ಬ್ಯೂಟಿಫುಲ್ ಆದ ರಸಮ್ಮು, ತೆಂಗಿನಕಾಯಿ ರಸಮ್ ರೆಡಿ ಆಯಿತು. ಈಗ ಈ ಕಾಂಬಿನೇಷನ್ನು ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ರೈಸ್ಗೆ ರಸಮ್ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ರಸಮ್ಗೆ ಈ ರೀತಿ ನಾವು ರಸಮ್ ಮಾಡಿಕೊಂಡು, ತೆಂಗಿನಕಾಯಿ ರಸಮ್ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ.
ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಒಂದ್ಸರಿ. ತರಕಾರಿ ಇಲ್ಲ, ಬೇಳೆ ಇಲ್ಲ, ಟೊಮೆಟೊ ಇಲ್ಲ ಅಂದಾಗ ಈ ರೀತಿ ಮಾಡಿಕೊಡಿ. ಸೈಡಿಗೆ ಒಂದು 2 ಹಪ್ಪಳ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ತಿಂದು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು, ಅಷ್ಟು ಅದ್ಭುತವಾಗಿರುತ್ತೆ. ಹಪ್ಪಳ ಜೊತೆ ಅಥವಾ ಒಂದು ಉಪ್ಪಿನಕಾಯಿ ಜೊತೆ ಸೈಡಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿ ಮಾಡ್ಕೊಂಡು ತಿನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಶಿವರಾತ್ರಿಯ ಬಗ್ಗೆ. ಸೊ ಟೆಂಪಲ್ಗೆ ಬಂದ್ವಿ, ಫುಲ್ ರಶ್ ಆಗಿದೆ ಎಲ್ಲ ಟೆಂಪಲ್ಸು. ಸೊ ಇಲ್ಲೂ ಕೂಡ ರಶ್ ಆಗಿದೆ, ಬಟ್ ಪರವಾಗಿಲ್ಲ, ಇಲ್ಲಿ ಇರೋದ್ರಲ್ಲಿ ಕಮ್ಮಿ ಸ್ವಲ್ಪ. ಸೊ ಪೂಜೆ ಎಲ್ಲ ಆಯಿತು. ಸೊ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಎಲ್ಲರೂ ಜಾಗರಣೆ ಮಾಡಿ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ರಶ್ ಜಾಸ್ತಿ ಆಗಿದೆ ಇವತ್ತು, ಹಬ್ಬ ಅಲ್ಲ, ಮಹಾಶಿವರಾತ್ರಿ ಹಬ್ಬ. ಸೊ ಅಲ್ಲಿ ಫೋಟೋಸ್ ಎಷ್ಟಿದೆಯೋ ಅಷ್ಟು ದೇವರು ಇಲ್ಲಿದೆ, ಆದರೆ ರಶ್ ಇಷ್ಟಿದೆ. ನಾವು ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲಿ ಶಿವನ ಲಿಂಗ ಅದೆಲ್ಲ ಇದೆ, ಅಭಿಷೇಕ ಅದೆಲ್ಲ ಜಾಸ್ತಿ, ತುಂಬ ಅಂದರೆ ತುಂಬ ರಶ್ ಇತ್ತು, ಮೇನ್ ರೋಡ್ಗಿತ್ತು. ಹಾಗಾಗಿ ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಇಲ್ಲಿ ಬಂದ್ವಿ, ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ಇಲ್ಲೆಲ್ಲ ಜಾಸ್ತಿ ಸೌಂಡ್ ಜಾಸ್ತಿ ಇತ್ತು, ಸಾಂಗ್ಸ್ ಎಲ್ಲ ಹಾಕಿದ್ರು ನೋಡಿ. ಇಲ್ಲಿ ಮೊದಲನೇದಾಗಿ ನಮಗಿಲ್ಲಿ ನಾವು ಈ ಕಡೆಯಿಂದ ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಆಂಜನೇಯ ಸಿಕ್ತು. ಸೊ ಇಲ್ಲಿ ನಮಗೆ ನವಗ್ರಹಗಳು ಸ್ಥಾಪನೆ ಮಾಡಿದ್ದಾರೆ. ಫಸ್ಟು ಬ್ಯಾಕ್ ಸೈಡ್ ಇತ್ತು, ಇವಾಗ ಮುಂದ್ಗಡೆನೇ ಮಾಡಿಬಿಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಎಲ್ಲರೂ ಒಂದು ಈ ದೀಪಗಳು, ಮಣ್ಣಿನ ಆರತಿ ಜಾಸ್ತಿ ಮಾಡ್ತಾಯಿದ್ರು ಆವತ್ತಿನ ದಿನ. ಸೊ ನೆನ್ನೆನೇ ಶಿವರಾತ್ರಿ ಆಗಿದ್ದು. ಸೊ ಎಲ್ಲರೂ ಇಲ್ಲಿ ಆಂಜನೇಯ, ಸುಬ್ರಹ್ಮಣ್ಯ, ಹಾಗೆ ಗಣೇಶ, ಈಶ್ವರ, ಪಾರ್ವತಿ ಅಮ್ಮನವರು ಎಲ್ಲರೂ ಇದ್ದಾರೆ ಇಲ್ಲಿ. ಇದು ಗಣೇಶ ಟೆಂಪಲ್. ಶಿವ ಬೇರೆ ಶಿವ ಬೇರೆ ಅನ್ನೋ ಒಂದು ಇದೆ. ಸೊ ಅವರು ಈ ರೀತಿ ನಮಗೆ ಅಂದರೆ ಅದರದ್ದೊಂದು ಸ್ಟೋರಿನೇ ಹೇಳ್ತಾ ಇರ್ತಾರೆ. ಅವ್ರದ್ದು ಟ್ರಸ್ಟಿಂದ ಸ್ವಲ್ಪ ಜನ ಬಂದಿರ್ತಾರೆ, ಬಂದು ಅವರು ಇದ್ರ ಬಗ್ಗೆ ಏನೋ ಮಾಹಿತಿ ಕೊಡ್ತಾ ಇರ್ತಾರೆ. बस स्वयं के लिए समय निकालना सबसे इम्पोर्टेंट है. दुनिया के लिए तो बहुत निकाल लिया, लाइनों में भी बहुत. ಇಲ್ಲಿ ಸಾಯಿಬಾಬಾ ಮಂದಿರ, ಸಾಯಿಬಾಬಾ ಮಾತ್ರ ಇಲ್ಲಿದೆ. ಪ್ರಶಾಂತವಾಗಿರುತ್ತೆ ಸಾಯಿಬಾಬಾ ಟೆಂಪಲ್ ಯಾವಾಗಲೂ. समग्र